ವೆಂಕಟೇಶಾಯ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವಃ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲಃ ಅನ್ಯದಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ ಗೋವಿಂದ. ಎಲ್ರಿಗೂ ಜೂನ್ ತಿಂಗಳ ದರ್ಶನಕ್ಕೆ ಸ್ವಾಗತ. ಚೆಕಿಂಗ್ ಆಯಿತು, ಎಲ್ಲ ಆಯಿತು. ರಶ್ ಕಡಿಮೆ ಇದೆ. ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸ್ವಾಮಿಗೆ ಸುಪ್ರಭಾತ ಸೇವೆ ನಡೀತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ನೈವೇದ್ಯ ಶುರುವಾಗುತ್ತೆ. ಒಂದು 15 ನಿಮಿಷ ಆಗಿರ್ಬೋದು. 800 ಮೆಟ್ಲು ಮುಗಿಸಿದ್ದೀನಿ. ಸೊ ಹೀಗಿದೆ ಬೆಟ್ಟ. ಜನ ಕಡಿಮೆ ಇದ್ದಾರೆ, ಅದೃಷ್ಟ. ನೋಡಿ, ವಾಲ್ ಪೇಪರ್ ಇದ್ದಂಗಿದೆ ಅದು. ನೈವೇದ್ಯ ಶುರುವಾಗಿದೆ ಸ್ವಾಮಿಗೆ. ನೈವೇದ್ಯ ಘಂಟಾನಾದ ಇದು. ಈಗ ಸ್ವಾಮಿಗೆ ಫಸ್ಟ್ ಬ್ರೇಕ್ಫಾಸ್ಟ್. ನೋಡಿ, ಮಳೆ ಬಂದು ಈ ಮೆಟ್ಲಿಗಿದ್ದ ಕುಂಕುಮ ಎಲ್ಲ ಹೊರಟೋಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಸೂಪರಾಗಿ ಕಾಣಿಸ್ತದೆ ಮೆಟ್ಲುಗಳು. ಟೈಮ್ ಆಲ್ಮೋಸ್ಟ್ 6:15 ಆಗಿದೆ. ಮುಕ್ಕಾಲು ಅವರಲ್ಲಿ ಗಾಲಿಗೋಪುರಂವರೆಗೂ ಬಂದೆ. ಇನ್ನು ಉಳಿದಿದ್ದ ಮೆಟ್ಲು ಈಸಿಯಾಗಿ ಹತ್ಬೋದು. ಏನಂದರೆ ಗಾಲಿಗೋಪುರಂವರೆಗೂ ಕಷ್ಟ ಆಗೋದು, ಆಮೇಲೆ ಈಸಿಯಾಗಿ ಹತ್ಬಿಡ್ಬೋದು. ತಾನೇ ವಕ್ಷ್ಯಾಮಿ ಭೂತೈ ಋಷಿರ್ನಾಮ ಸಸ್ಯ ವೇದವ್ಯಾಸೋ ಮಹಾಮುನಿ ಛಂದೋ ನಷ್ಟ ತಥಾ ದೇವ ಭಗವಾನ್ ದೇವಕೀ ಸುತ. ಈಗ 6:15 ಆಗಿದೆ. ಆಲ್ರೆಡಿ ಲಗೇಜು ಮೇಲೆ ಹೋಗಿ ರೀಚ್ ಆಗಿಬಿಟ್ಟಿದೆ ಅಂತ ಮೆಸೇಜ್ ಬಂದಿದೆ. ಪರವಾಗಿಲ್ಲ. ಏನಂದರೆ ಜನ ಇಲ್ಲ. ಲಾಸ್ಟ್ ಒಂದು 4 ದಿನ, ಶುಕ್ರವಾರ, ಶನಿವಾರ, ಭಾನುವಾರ ಮತ್ತು ಸೋಮವಾರ ಹೆವಿ ಕ್ರೌಡ್ ಇತ್ತು. 1.5 ಲಕ್ಷ ಜನ ಆಲ್ಮೋಸ್ಟ್ ಒಂದು ದಿನದಲ್ಲಿ ದರ್ಶನ ಮಾಡ್ಕೊಂಡಿರೋದು. ಸೊ ಇವತ್ತು ರಶ್ ಕಡಿಮೆ ಇದ್ದಾರೆ, ಅದೃಷ್ಟಕ್ಕೆ. ಇರು ಮರೆ, ಅವಸರ ಪಡಬೇಡ. ಇದು ಶ್ರೀರಾಮಚಂದ್ರ ಅವತಾರ. ಎಷ್ಟು ಚೆನ್ನಾಗಿದೆ ನೋಡಿ ಮೂರ್ತಿ. ಪಾದ ಧನುರ್ಧಾರಿಯಾಗಿ ಗೋವಿಂದ ಶ್ರೀರಾಮಚಂದ್ರನ ಅವತಾರ ಎತ್ತಿರೋದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನ. ಹಿಂದೆ ಚಂಪಕ ಇದೆ ಅಲ್ಲಿ, ಮತ್ತು ಈ ಕಡೆ ತಿಂತಿಣಿ ವೃಕ್ಷ ಅಂದರೆ ಹುಣಸೆ ಮರ ಇದೆ. ಇದು ಹುಣಸೆ ಮರ. ನೋಡಿ, ನನಗೆ ಪ್ರತಿ ಸಲ ಬರಬೇಕಾದ್ರೆ ಈ ಬೋರ್ಡಲ್ಲಿ ಏನು ಮೆನ್ಷನ್ ಮಾಡಿದಾರಲ್ಲ, ಸ್ಕ್ಯಾಮರ್ಸು ಸಿಗ್ತಾ ಇರ್ತಾರೆ. ಈಗ ಬೋರ್ಡ್ ಹಾಕಿದ್ದಾರೆ. ನಾನು ಪ್ರತಿ ಸಲ ಬಂದಾಗಲೂ ಸಿಗ್ತಾನೆ ಇರ್ತಾರೆ ನನಗೆ ಈ ಸ್ಕ್ಯಾಮರ್ಸು. ಇದೇನಾ ಸ್ವರೂಪ ಅನ್ಕೊಂತೋಂದಿ.
నా స్వరూపం ఏమిటో అమ్మకి చూపించాలనుకున్నాడు. మెరుమందర సంకాశౌ భవౌదీప్తానల ప్రభ అగ్రతవ్యవతస్తే చ సీతాయా వనరోత్తమ. ఒక్కసారి మేరుపర్వత శిఖరాలు ఆకాశాన్ని చుంబిస్తూ ఎలా ఉంటాయో అంత స్వరూపాన్ని పొందేసి పెద్ద పెద్ద పాదాలతో, పిక్కలతో, మోకాళ్లతో, బలిసినటువంటి తొడలతో, సన్నటి నడుముతో, విశాలమైనటువంటి వక్షస్థలంతో, శంఖం లాంటి కంఠంతో, కాల్చిన పెనం లాంటి ముఖంతో, వాడి అయినటువంటి కోరలతో, పచ్చటి కన్నులతో, పెద్ద శిరోజములతో, మహానుభావుడు పరిఘల వంటి భుజములతో, పెద్ద పెద్ద వేళ్లతో, అంతంత అరిచేతులతో స్వామి నిలబడేటప్పటికీ అంత పైకి చూసి అమ్మ ఆశ్చర్యపోయింది. నాయనా, నాకు తెలుసయ్యా నువ్వెవరో. 100 యోజనముల సముద్రాన్ని నీ దర్శన సామర్థ్యమును ప్రకటించి దాటి వచ్చిన రోజునే గుర్తించాను నువ్వెవరో. ఇలా రాగలిగినటువంటి శక్తి ఒక్క గరుత్మంతుడికి ఉంది, నీ తండ్రి వాయుదేవుడికుంది. నాయనా, నాకు తెలిసి నీకుందిరా. నువ్వింత సమర్థుడవు కాకపోతే రామచంద్రమూర్తి నిన్ను నా దగ్గరకు పంపరు. ನೋಡಿ, ಸ್ವಾಮಿ ಹನುಮ ಗೂಳಿ ಇದ್ದಂಗಿದ್ದಾರೆ. ಸುಂದರಕಾಂಡದಲ್ಲಿ ಪ್ರಥಮ ಸರ್ಗದಲ್ಲಿ ಸಮುದ್ರ ಲಂಘನ ಮಾಡಬೇಕಾದ್ರೆ ವಾಲ್ಮೀಕಿ ಮಹರ್ಷಿಗಳು ಹಾಗೆ ಬರೆದಿರೋದು. ಗೂಳಿ ಇದ್ದಂಗೆ ಇರ್ತಾರೆ. ಆ ಬಾಲ ಎತ್ತಿದ ಬಾಲನ ನೋಡಿದ್ರೆ ಗೂಳಿ ಇದ್ದಂಗೆ ಕಾಣ್ತಾರೆ ಅಂತನ್ಬಿಟ್ಟು. ಗೋವಿಂದ ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸುತ್ತಮ ಹನುಮಾನತ್ತಮಸ್ತಾಯ ದುಃಖಕ್ಷಯಕರೋ ಭವ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮಮ ಕಾರ್ಯಂ ಸಾಧಯ ಪ್ರಭೋ. ಹನುಮಾನಂಜನಾಸೂನು ವಾಯುಪುತ್ರೋ ಮಹಾಬಲಃ ರಾಮೇಷ್ಟ ಫಲ್ಗುಣಸುತಃ ಪಿಂಗಾಕ್ಷೋ ಅಮಿತ ವಿಕ್ರಮಃ ಉದತಿಕ್ರಮಣಶ್ಚೈವ ಸೀತಾಶೋಕವಿನಾಶಕಃ ಲಕ್ಷ್ಮಣ ಪ್ರಾಣದಾತಾ ಚಾದುಷಗ್ರೀವಸ್ಸದರ್ಪಃ. ದ್ವಾದಶೈತಾನಿ ನಾಮಾನಿ ಕಪೀಂದ್ರಸ್ಯ ಮಹಾತ್ಮನಃ ಸ್ವಾಪಕಾಲೆ ಪಠೇ ನಿತ್ಯಾತ್ರಃ ಕಾಲೇ ವಿಶೇಷತಃ ತಸ್ಯ ಮೃತ್ಯುಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಗೋವಿಂದ ಮಾರುತಿ ಕಾಪಾಡಪ್ಪ. ಹನುಮಾನ್ ಸ್ಟ್ಯಾಚ್ಯೂನ ಕ್ರಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟು ಅರ್ಧ ಬೆಟ್ಟ ಹತ್ತದಂಗೆ. ಇನ್ನೊಂದು ಒಂದೂವರೆ ಅವರ್ ಆಲ್ಮೋಸ್ಟ್ ಬೆಟ್ಟ ಹತ್ತುದೀವಿ, ಹೋಗ್ಬಿಡ್ತೀವಿ. ಗೋವಿಂದ ನಡೆಗೆ ಪಯಣ. నాకు తెలుసు నీ కష్టాలలో ఎవ్వరూ నీ దగ్గరికి రారు అని. అయినా ధైర్యంగా ఉండాలి. ఇష్టం వచ్చిన మాటలు అంటారు, పట్టించుకోవద్దు. నీలో దాగి ఉన్న శక్తి మీద నమ్మకం ఉంచు. ఇది నీకు కష్టమైన సమయమే, కానీ ఓపిక పట్టు. నిన్ను నువ్వు నమ్ము. నీలోన ఉన్న నన్ను నమ్ము. నీ తెలివిని, శ్రమను నమ్ము. నువ్వే చూస్తావు, త్వరలో నీ సమయం మారిపో. ಫೈನಲಿ ಮನೆಗೆ ಬಂದ್ವಿ. 1 ತಿಂಗಳ ನಂತರ ಮತ್ತೆ ಮನೆಗಾದರೆ ಬಂದೆ. ಒಂಥರ ಹಾಸ್ಟ್ಲಿಂದ ಮನೆಗೆ ಬರ್ತಾರಲ್ಲ ಮಕ್ಕಳು, ಸ್ಕೂಲ್ ಮಕ್ಕಳು, ಆ ಥರ ಫೀಲ್ ಆಗುತ್ತೆ ನನಗೆ ಬಂದರೆ ಇಲ್ಲಿಗೆ 1 ತಿಂಗಳಲ್ಲಿ. ಫೋನ್ನ ನಮ್ಮ ಹುಡುಗನ ಅಂಗಡೀಲಿ ಚಾರ್ಜಿಂಗ್ ಹಾಕ್ಬಿಟ್ಟು ಬಂದೆ. ಅದಕ್ಕೆ ಗೋಪ್ರೋದಲ್ಲೇ ತೆಗೆಯುವಂತಹ ಪರಿಸ್ಥಿತಿ ಬಂತು. ಇದರಲ್ಲಿ ಫುಟೇಜು ಸ್ಮೂತಾಗಿರುತ್ತೆ, ಬಟ್ ಕ್ವಾಲಿಟಿ ನಾನು ಎಕ್ಸ್ಪೆಕ್ಟ್ ಮಾಡಿರೋ ರೇಂಜಿಗೆ ಬರಲ್ಲ. ಅದಕ್ಕೆ ಗೋಪ್ರೋ ಜಾಸ್ತಿ ಯೂಸ್ ಮಾಡಲ್ಲ. ಸದ್ಯಕ್ಕೆ 300 ರೂಪೀಸ್ ಕ್ಯೂ ಅಲ್ಲಾದರೆ ಇದ್ದೀನಿ. ಟೈಮ್ ಆಗೋಗ್ಬಿಟ್ಟಿದೆ. ಇವತ್ತು ಲಗೇಜ್ ಕೌಂಟ್ರಲ್ಲೇ ಅರ್ಧ ಟೈಮ್ ಆಗ್ಬಿಡ್ತು. ಅಲ್ಲೇ ಲೇಟ್ ಆಯಿತು. ನಿಧಾನವಾಗಿ ಹೋದರೂ ನಡೆಯುತ್ತೆ. ಜನ ಇಲ್ಲ ಅಂತಲೇ ಅಂದ್ಕೊಂಡಿದ್ದೆ, ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ 300 ಕ್ಯೂ ಅಲ್ಲೂ.
ಅರ್ಥమైందా ರಾಜ? ಸೊ ಈಗಾದ್ರೆ ಹೋಗ್ತಾ ಇದ್ದೀವಿ, ದರ್ಶನ ಮುಗಿಸ್ಕೊಂಬಂದು ಸಿಗ್ತೀನಿ ರೀ ನಿಮಗೆ. ಸೊ ಎಲ್ಲ ಮುಗೀತು. ಹೆವಿ ಅಂದರೆ ಹೆವಿ ಲೇಟ್ ಆಗಿಬಿಡ್ತು. ಏನು ಇಷ್ಟು ಲೇಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಈಗ ಮಳೆ ಬೇರೆ ಬರ್ತಾಯಿದೆ. ಕರೆಕ್ಟಾಗಿ ಎಲ್ಲ ಮುಗಿಸ್ಕೊಂಡೆ, ಲಡ್ಡು ಕೂಡ ತೊಗೊಂಡೆ. ದರ್ಶನ ಅಂತೂ ಭಗವಂತ ಕಣ್ಣು ತುಂಬ ದರ್ಶನ ಕೊಡ್ತಾನೆ, ಅದೊಂದು ಖುಷಿ ವಿಚಾರ. ಎಲ್ಲ ಮುಗೀತು, ಹೊಡ್ತಾ ಇದ್ದೀನಿ. ಮತ್ತು ಮಳೆ ಕೂಡ ಬರ್ತಾಯಿದೆ. ನೆಕ್ಸ್ಟ್ ಮಂತು ಮತ್ತೆ ಸಿಗೋಣ ಜುಲೈ ದರ್ಶನದಲ್ಲಿ. ಅಜ್ಞಾನಿ ನಾಮಯ ದೋಷಾನ್ ಅಶೇಷಾನ್ ವಿಹಿತಾನ್ ಹರೆ ಕ್ಷಮಸ್ವತ್ವಂ ಶೇಷಶೈಲ ಶಿಖಾಮಣೆ ಗೋವಿಂದ. ನೆಕ್ಸ್ಟ್ ಮಂತ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಶ್ರೀ ವೆಂಕಟೇಶ್ವರ ಶರಣಂ ಪ್ರಪದ್ಯೆ.